ನಮಸ್ತೆ ಬಂಧುಗಳೇ. ಸ್ವದೇಶಿ ಜಾಗರಣ ಮಂಚಿಂದ ಬೆಣ್ಣೆ ನಗರಿ, ಬೆಣ್ಣೆ ದೋಸೆ ನಗರಿ, ಜ್ಞಾನ ನಗರಿ ದಾವಣಗೆರೆಯಲ್ಲಿ ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ತಿಂಗಳ ಡಿಸೆಂಬರ್ 11ನೇ ತಾರೀಕಿಂದ 15ನೇ ತಾರೀಕುವರೆಗೂ ಈ ಸ್ವದೇಶಿ ಮೇಳ ನಡೀತಾ ಇದೆ ದಾವಣಗೆರೆ ನಗರದಲ್ಲಿ. ಆ ಸ್ವದೇಶಿ ಮೇಳ ಹೇಗಿದೆ ಏನು ಅನ್ನೋದನ್ನ ನಾವೊಂದ್ಸರಿ ವೀಕ್ಷಣೆ ಮಾಡಿ ಬರೋಣಂತೆ. ಈ ಒಂದು ಮುಖ್ಯ ದ್ವಾರವನ್ನು ನೋಡ್ತಾ ಇದ್ರೆ ಒಂದು ಗ್ರಾಮೀಣ ಪ್ರದೇಶದ ಒಂದು ನೆನಪಾಗ್ತಾ ಇದೆ. ಇಲ್ಲಿ ಗೋತಳಿಗಳನ್ನು ಸಾಕಿದ್ದಾರೆ, ಗೋಗ್ರಾಸ ನೋಡಿ, ಇಲ್ಲ ಗೋತಳಿ, ಸ್ವರ್ಣ ಕಪಿಲ, ಈ ಗೋವು ಮಲೆನಾಡು ಗಿಡ್ಡ ಅದೇ ಥರನೇ ಗಿಡ್ಡವಾಗಿದೆ ನೋಡಿ. ಪುಂಗನೂರು ತಳಿ ಅಂತ, ಪುಂಗನೂರು ತಳಿ ಹೇಗಿದೆ ನೋಡಿ. ಅಮೃತ ಮಾಲ್ ಇದೆಲ್ಲ ನೋಡಿ, ಈ ತಳಿ ಅಮೃತ ಮಾಲ್ ಅಂತ. ಓಡುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಮುಂದೆ ಏನೇನಿದೆ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ ಎಂಥ ಅದ್ಭುತವಾದಂಥ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ, ತುಂಬ ಅದ್ಭುತವಾಗಿದೆ. ಸುಮಾರು ಈ ರಂಗೋಲಿಯ ಸುತ್ತಳತೆ ಒಂದು 50 x 50 ಅಡಿ ಇದೆ. ಅದ್ಭುತವಾದಂಥ ರಂಗೋಲಿ ಚಿತ್ರ. ಇಂಥ ಅದ್ಭುತವಾದಂಥ ಒಂದು ರಂಗೋಲೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈ ಸ್ವದೇಶಿ ಮೇಳದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸ್ವದೇಶಿ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು 250ಕ್ಕೂ ಹೆಚ್ಚು ಸ್ವದೇಶಿ ಮಳಿಗೆಗಳನ್ನು ಯಾವ್ಯಾವ ವಸ್ತುಗಳು ಮಾರಾಟ ಮಾಡ್ತಿದ್ದಾರೆ ಅಂತ ವೀಕ್ಷಣೆ ಮಾಡಿ ಬರೋಣಂತೆ. ಸ್ವದೇಶಿ ಮೇಳ ದಾವಣಗೆರೆ ಸರ್ವರಿಗೂ ಸುಸ್ವಾಗತ. ಸರಿ, ಒಂದು ಗ್ರಾಮೀಣ ಬದುಕನ್ನು ತೋರಿಸುವಂಥ ಒಂದು ಚಿತ್ರ. ಪುಸ್ತಕಗಳ ಮಾರಾಟ, ಸ್ವದೇಶಿ ಮೇಳ ಕಚೇರಿ, ಬಿದಿರಿನಿಂದ ತಯಾರಿಸಿರುವಂಥ ವಸ್ತುಗಳು, ಜನಶಿಕ್ಷಣ ಸಂಸ್ಥಾನ ದಾವಣಗೆರೆ ಇವ್ರ ಕಡೆಯಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳು, ಬಿದಿರಿನಿಂದ ಆಗಿರೋಂಥ ವಸ್ತುಗಳು. ದಾವಣಗೆರೆ ಹೆಸರಾಂತ ಉದ್ಯಮ ಶಶಿ ಸೋಪ್ಸ್. ಹೋಮ್ ಇಂಡಸ್ಟ್ರಿ, ಸ್ವತಃ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಒಂದು ಕೂಲ್ ಡ್ರಿಂಕ್ಸ್. ಕರದಂಟು, ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಇದೆ. ಮೇಲುಕೋಟೆ ಶೈಲಿಯ ಪುಳಿಯೋಗರೆ, ಘಮ ಘಮ ವಾಸನೆ ಬರ್ತಾ ಇದೆ. ಸುಧಾ ಮಸಾಲೆ ಪುಡಿ, ವಿವಿಧ ರೀತಿಯ ಉಪ್ಪಿನಕಾಯಿಗಳು, ಸವಿ ರುಚಿ, ಖಾದಿ ವಸ್ತು ಭಂಡಾರ, ಕೀಟನಾಶಕ ಔಷಧಿಗಳು ನೋಡಿ. ಮರದಿಂದ ತಯಾರು ಮಾಡಿರ್ತಕ್ಕಂಥ ಗಾಣದ ಎಣ್ಣೆಗಳು, ಪ್ಯೂರ್ ಗಾಣದ ಎಣ್ಣೆ, ಮರದಿಂದ ತಯಾರಿಸಿರ್ತಕ್ಕಂಥ ವಸ್ತುಗಳು. ಬಾಚಿಣಿಕೆ ಇದೆ ನೋಡಿ, ಬ್ರಷ್, ಪೆನ್ಸಿಲ್ ನೋಡಿ,
ಎಲ್ಲದಕ್ಕಿಂತ ಖುಷಿ ಅಂದರೆ ನೋಡಿ ಹ್ಯಾಂಡಲ್ ಹೇಗಿದೆ ಅಂತ. ರೇಸರ್ ಇದೆಯಲ್ಲ ಇದ್ರ ಹ್ಯಾಂಡಲ್ಲು. ಬ್ರಷ್ಗಳು ಎಲ್ಲ ಪ್ಲಾಸ್ಟಿಕ್ ಹ್ಯಾಂಡ್ಲ್ ಇರುತ್ತೆ ಬ್ರಷು. ನೋಡಿ ಮರದಿಂದ ತಯಾರಿಸಿರ್ತಕ್ಕಂಥ ಬ್ರಷ್ ಇದು. ನೂರಕ್ಕೆ 3 ರೂಪಾಯಿ ಇದು. ನೋಡಿ ಇಳ್ಕಲ್ ಸೀರೆ ಉಟ್ಕೊಂಡು ಅಂತೇಳಿ ಏನು ನೋಡಿ ಇಲ್ಲಿ ಕೂಡ ಮರದಿಂದ ತಯಾರಿಸಿರ್ತಕ್ಕಂಥ ವಸ್ತುಗಳಿದೆ. ಬಾಚಿಣಿಕೆ, ಸ್ವಲ್ಪ ಅಡುಗೆ ಉಪಕರಣಗಳು. ಟೂತ್ ಬ್ರಷ್ ನೋಡಿ ಮರದ ಹ್ಯಾಂಡ್ಲ್ ಇದೆ. ಮರದಿಂದ ತಯಾರಿಸಿದ ಗ್ಲಾಸು, ಫ್ಲಾಸ್ಕ್ ಥರ ಎಲ್ಲ ಇದೆ ಸರ್. ಬೀಜ ಮೇಡಮ್, ಸ್ಯಾಂಪಲು, ವೇಟ್ ಲಾಸ್ ವಿವಿಧ ರೀತಿಯ ಉಪ್ಪಿನಕಾಯಿ ಬಕ್ಷಿಸುಗಳು. 100 ರೂಪಾಯಿ ಸರ್. ನೋಡಿ ಇದಂತೂ ತುಂಬ ಅದ್ಭುತ. ತೆಂಗಿನ ಚಿಪ್ಪಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ಸೌಟು ಎಲ್ಲ ಅಷ್ಟೇ ನೋಡಿ. ತೆಂಗಿನ ಚಿಪ್ಪಿಂದ ತಯಾರು ಮಾಡಿರೋಂಥದ್ದು ಚೆನ್ನಾಗಿದೆ. ಪೆನ್ ಸ್ಟ್ಯಾಂಡ್ ಎಲ್ಲ ಇದೆ. ಮೊಬೈಲ್ ಸ್ಟ್ಯಾಂಡ್ ಇದೆ. ಪೆನ್ ಸ್ಟ್ಯಾಂಡ್ ನಾವು ಸುಮ್ಮನೆ ಬಿಸಾಕ್ತೀವಿ, ಇಲ್ಲಾಂದರೆ ಒಳಗಿಡ್ತೀವಿ. ಉಪಯೋಗ ಆಗಂತೆ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋದನ್ನ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆಯಿಂದ ತಯಾರು ಮಾಡಿರ್ತಕ್ಕಂಥ ಸೋಪ್ಗಳು, ಈ ಥರದ ಸೋಪ್ಗಳಿದೆ. ಹಾಂ ಇದು ಹೇಳ್ತಾರೆ ನೋಡಿ. ಪ್ಲೇನ್ ಕೋಕೋನಟ್ ಆಯಿಲ್, ಮುಲ್ತಾನಿ ಮಟ್ಟಿ ಅಂತ. ಚಾರ್ಕೋಲಿಂದ ಮಾಡಿರೋದು. ಅದು ಲ್ಯಾವೆಂಡರ್ ಅದು ಕಡಲೆ ಹಿಟ್ಟಿಂದ ಮಾಡಿರೋದು. ಕಾಫಿ ಸೋಪಿಂದ ನೋಡಿ ಎಷ್ಟು ವಿಧವಾದಂಥ ಸೋಪ್ಗಳನ್ನ ತಯಾರು ಮಾಡಿದ್ದಾರೆ. ನ್ಯಾಚುರಲ್ ಸಿರಿಧಾನ್ಯದಿಂದ ತಯಾರು ಮಾಡಿರ್ತಕ್ಕಂಥ ಹಪ್ಪಳಗಳು. ಬರೀ ಟೇಸ್ಟ್ ನೋಡಿ ಸರ್. ನೋಡಿ ಇದಂತೆ ಎಷ್ಟು ವಿಶೇಷವಾಗಿ ಸ್ಪೆಷಲ್ ಕೇರಳ ಹಲ್ವಾ ಅಂತೆ. ಯಾವ ರೀತಿ ಇದೆ ನೋಡಿ ಹಲ್ವಾ. ಇದೆಲ್ಲ ವಿವಿಧ ರೀತಿಯ ಉಡುಪುಗಳು ತಯಾರು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ಚನ್ನಪಟ್ಟಣದ ಚಿನ್ನದ ಗೊಂಬೆ. ಎಲ್ಲ ಮರದಿಂದ ತಯಾರು ಮಾಡಿದಂತೆ ಚನ್ನಪಟ್ಟಣದ ಗೊಂಬೆ. ವಿವಿಧ ರೀತಿಯ ಪಾದರಕ್ಷೆಗಳು. ಅಗರಬತ್ತಿಗಳು. ಸುಮಾರು 250 ಮಳಿಗೆಗಳಿವೆ. ನೋಡಿ ಇಲ್ಲೊಬ್ರು ಚಿತ್ರದುರ್ಗದರು ಮಡಿ ಸರ ಹುಡುಕ್ತಾ ಇದ್ದಾರೆ. ಮಂಗಾಟೆ ನೋಡಿ ಇಲ್ಲಿ ಕೂಡ ಅಷ್ಟೇ ತೆಂಗಿನ ಚಿಪ್ಪಿನಿಂದ ತಯಾರು ಮಾಡಿರೋಂಥ ವಸ್ತುಗಳು. ಇದು ನೋಡಿ ಬೆಡ್ ಲ್ಯಾಂಪ್ ಯಾವ ಥರ ಇದೆ ಅಂತಂದರೆ, ನಮಗೆ ಈ ಥರ ಬಟ್ಟೆ ಇರುತ್ತೆ, ಫ್ರೇಮ್ ಇರುತ್ತೆ, ಫ್ರೇಮಿಗೆ ಸುತ್ತಿದ್ರೆ ಹಾಂ ನೋಡಿ ಈ ಥರ ಇದೆ. ಇದನ್ನು ಈ ಥರ ಫ್ರೇಮ್ಗಳಿರ್ತವೆ, ಫ್ರೇಮ್ಗಳಿಗೆ ಸುತ್ತಿದ್ರೆ ಆಯಿತು. ನಮ್ಗೆ ಯಾವ್ಯಾವ ಥರದ್ದು ಬೇಕು ಆ ಥರದ್ದು ನಾವು ಆ ಕ್ಲಾತನ್ನು, ಅಂದರೆ ಲೆದರ್ ಥರ ಇರುತ್ತದು, ಅದನ್ನು ಈ ಥರ ಫ್ರೇಮ್ ತೊಗೊಂಡ್ರೆ ಆಯಿತು. ನಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಆ ಥರ ನಾವು ಸುತ್ತಿದ್ರೂ ಆಯಿತು. ಅದೊಂದು ನಮ್ಗೆ ಬೇಕಾದ ರೀತಿಯ ಬೆಡ್ ಲ್ಯಾಂಪ್ ಆಗುತ್ತೆ.
ಖಾದಿ ಭಂಡಾರ. ದ್ರಾಕ್ಷಿಗಳು ನೋಡಿ, ಇವೆಲ್ಲ ಆಯುರ್ವೇದದ ವಸ್ತುಗಳು. ಆದಿವಾಸಿ ಅಕ್ಕಿ ಪಿಕ್ಕಿ ಜನಾಂಗದವರು ತಯಾರಿಸಿರ್ತಕ್ಕಂಥ ಕೇಶ ತೈಲಗಳು. ನಾವು ಜಿನ್ನೆಗೆ ಹೋಗ್ಬೇಕಾಗಿಲ್ಲ, ಹಿಟ್ಟಿನ ಮಿಷಿನ್ ಹತ್ರ ಹೋಗ್ಬೇಕಾಗಿಲ್ಲ. ನಾವು ಈ ಥರದ್ದೇ ಇಟ್ಕೊಂಡ್ಬಿಟ್ರೆ ಮನೆಯಲ್ಲೇ ನಾವು ಹಿಟ್ಟು ಬೀಸ್ಕೋಬೋದು. ಯಾವುದೇ ಆಗಿರ್ಬೋದು, ರಾಗಿ, ಜೋಳ, ಸಜ್ಜೆ, ನವಣೆ, ಗೋಧಿ ಎಲ್ಲವನ್ನೂ ಬೀಸ್ಕೋಬೋದು. ಕೇವಲ 18,000 ರೂಪಾಯಿ ಅಂತಿದ್ದು. ಅಕ್ಕಿ, ಗೋಧಿ, ಜೋಳ ಈ ಥರ ಎಲ್ಲ ಇದೆ. ಹಾಂ, ಫ್ರೇಮ್ ವರ್ಕ್, ಫರ್ನಿಚರ್, ಒಟ್ಟು ಇಲ್ಲಿ ಕಾಣೋದು ಎಲ್ಲ ಒಟ್ಟು ಸೇರಿ ಅಂದರೆ 1,80,000 ರೂಪಾಯಿ ಆಗುತ್ತೆ. ಗಿಡಮೂಲಿಕೆಗಳ ಆಯುರ್ವೇದಿಕ ವಸ್ತುಗಳು, ಭತ್ತದಿಂದ ಮಾಡಿರುವಂಥ ತೋರಣ ಇದು ನೋಡಿ. ನಾರಿನಿಂದ ತಯಾರಿಸಿರ್ತಕ್ಕಂಥದ್ದು ಗಣೇಶ ಆಗಿರುವುದು, ಒಂದು ಗುಡಿಸಲು ಕುಟೀರ ಆಗಿರುತ್ತೆ. ಸ್ವದೇಶಿ ಮೇಳ ಅಂತಂದರೆ ಸ್ವಾವಲಂಬನೆಯ ಪರಿಕಲ್ಪನೆ ಅಂತೇಳಿ. ಅಂದರೆ ಸ್ವದೇಶಿ ವ್ಯಕ್ತಿಗಳು ಸ್ವದೇಶದಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು, ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ವಸ್ತುಗಳಿಂದ ತಯಾರಿಸಿ ಮಾರಾಟ ಮಾಡುವಂಥದ್ದೇ ಒಂದು ಸ್ವದೇಶಿಯ ಪರಿಕಲ್ಪನೆ, ಸ್ವಾವಲಂಬಿಯ ಪರಿಕಲ್ಪನೆ. ಅಂದರೆ ಇದು ಒಂದು ದೇಶ ಯಾವುದೇ ಆರ್ಥಿಕವಾಗಿ ಸುಧಾರಿಸಬೇಕು ಅಂದರೆ ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆಗಬೇಕಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವೇ ತಯಾರು ಮಾಡಿ ಮಾರಾಟ ಮಾಡುವಂಥದ್ದು. ಆಗ ಮಾತ್ರ ಈ ದೇಶ ಸದೃಢವಾಗುತ್ತೆ ಮತ್ತು ಆರ್ಥಿಕವಾಗಿ ಸಬಲೀಕರಣ ಹೊಂದುತ್ತೆ. ಹಾಗಾಗಿ ಸ್ವದೇಶಿ ಪರಿಕಲ್ಪನೆ, ಸ್ವಾವಲಂಬಿ ಕಲ್ಪನೆ ಪ್ರತಿಯೊಬ್ಬರಿಗೂ ಬರಬೇಕು ಅನ್ನೋದೇ ಒಂದು ಉದ್ದೇಶ. ಈ ಕಾರಣಕ್ಕಾಗಿ ಇದು ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದು ಸ್ವಾವಲಂಬಿ ಪರಿಕಲ್ಪನೆ ಕೂಡ ಎಲ್ರಿಗೂ ಬರಲಿ ಅಂತೇಳಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೋಡಿ, ಈ ಸ್ವದೇಶಿ ಮೇಳದಲ್ಲಿ ನಮ್ಮ ಸ್ವದೇಶಿ ಸದಾಶಿವ ಅವರು ಒಂದು ಪುಸ್ತಕ ಮಳಿಗೆಯನ್ನು ಇಟ್ಟಿದ್ದಾರೆ. ಈ ಸ್ವದೇಶಿ ಮೇಳದ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಕೇಳೋಣಂತೆ ಅವರು. ನಮಸ್ಕಾರ ಎಲ್ಲರಿಗೂ. ಈ ಸ್ವದೇಶಿ ಮೇಳ ಮತ್ತು ಸ್ವಾವಲಂಬಿ ಪರಿಕಲ್ಪನೆ ಬಗ್ಗೆ ನಮ್ಮ ಸ್ವದೇಶಿ ಸದಾಶಿವ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಸ್ವದೇಶಿ ಅಂತಕ್ಕಂಥದ್ದು ನಮ್ಮ ಸ್ವಾವಲಂಬನೆಯ ಸಂಕೇತ. ಯಾಕೆಂತಂದರೆ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಹೋಗ್ತಿರೋದ್ರಿಂದ ಏನಾಗುತ್ತೆ, ಕೆಲವು ಕಂಪ್ನಿಗಳು ಬೆಳೀತಾ ಹೋಗ್ತದೆ. ಸಣ್ಣ ಪುಟ್ಟವರು ಉದ್ಯೋಗ ಸಿಗಬೇಕು ಅಂತಂದರೆ ಅವ್ರು ಮಾಡ್ತಕ್ಕಂತಹ ವಸ್ತುಗಳನ್ನು ನಾವು ಖರೀದಿ ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಾವಲಂಬಿ ಜೀವನ ಬಾಳೋದಕ್ಕೆ ನಾವು ಸಹಾಯ ಮಾಡಿದಾಗ, ನಾವು ನೇರವಾಗಿ ಅಂದಿದ್ರು ಅವ್ರ ವಸ್ತುಗಳನ್ನು ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಡ್ಬೇಕಾಗಿಲ್ಲ. ನಾವು ಒಂದು ವಸ್ತು ತಯಾರು ಮಾಡಿರ್ತಕ್ಕಂಥದ್ದನ್ನು ತಗೊಂಡ್ರೆ ನಾವು ಅವ್ರಿಗೊಂದು ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗುತ್ತೆ ಅಲ್ವಾ? ಬೇರೆ ಯಾಕಂದರೆ ಸ್ವದೇಶಿ ಪರಿಕಲ್ಪನೆ ಅಂತಂದರೆ ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕಂದ್ರೆ ಗೃಹ ಕೈಗಾರಿಕೆಯಲ್ಲಿ ಏನು ತಯಾರು ಮಾಡಿರ್ತಾರೆ ಅವನ್ನ ಖರೀದಿ ಮಾಡಿದರೆ ಅವ್ರಿಗೊಂದು ಸಹಾಯ ಆಗುತ್ತೆ ಮತ್ತು ಅವ್ರಿಗೆ ಸ್ವಾವಲಂಬಿ ಬದುಕಿಗೆ ಸಹಾಯ ಆಗುತ್ತೆ ಅಂತ ನಮ್ಮ ಸ್ವದೇಶಿ ಅವ್ರ ಹೆಸರಲ್ಲೇ ಸ್ವದೇಶಿ ಅಂತ ಇಟ್ಕೊಂಡಿದ್ದಾರೆ. ಸ್ವದೇಶಿ ಸದಾಶಿವರವರು. ಯಾಕೆಂದರೆ ಬರೀ ನಾವೇನು ಮಾಡ್ತೀವಿ, ಯಾವುದೋ ಒಂದು ಬ್ರ್ಯಾಂಡಿಗೆ ಕಟ್ಬಿದ್ದಿರ್ತೀವಿ, ಅದೇ ಬ್ರ್ಯಾಂಡನ್ನು ಒಂದು ಉಪ್ಪು ದೊಡ್ಡ ಕಂಪ್ನಿಗಳು ಮಾಡಬೇಕಾ? ನಮ್ಮ ಸ್ಥಳೀಯವಾಗಿರೋರು ಮಾಡ್ಬೋದು. ಉಪ್ಪನ್ನು ಟಾಟಾದವರೇ ಮಾಡಬೇಕು ಅಂತ ಏನಿಲ್ಲ. ಸ್ವದೇಶಿ ಅಂತಂದರೆ ಕಡೆ ಪಕ್ಷ ಕನಿಷ್ಠ ಲೋಕಲಲ್ಲಿ ಏನಿರುತ್ತೆ, ನಮ್ಮ ಸುತ್ತಮುತ್ತ ಏನಿರುತ್ತೆ ಅದನ್ನು ನಾವು ಮೊದಲು ಪರ್ಚೇಸ್ ಮಾಡಬೇಕು. ಅಥವಾ ನಮ್ಮ ಸ್ನೇಹಿತರು ಬಳಗದಲ್ಲಿ ಯಾರು ಇದ್ದರೆ ಆ ಥರದ್ದು ಪರ್ಚೇಸ್ ಮಾಡಬೇಕು. ಈ ಥರ ಸ್ವಾವಲಂಬನೆ ಬೆಳೆಸ್ತಾ ಹೋದರೆ ಎಲ್ಲರೂ ಬೆಳೀತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಒಂದು ಕಂಪ್ನಿ ಬೆಳೆಸೋದಕ್ಕಿಂತ ಸುತ್ತಮುತ್ತ ಇರೋರನ್ನ ಬೆಳೆಸಿದ್ರೆ ನಮ್ಮೂರು ಅಭಿವೃದ್ಧಿ ಆಗುತ್ತೆ, ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ. ಕೈಗಾರಿಕೆಗಳು ಹೆಚ್ಚು ಆಗಬೇಕು. ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ಹೆಚ್ಚೆಚ್ಚು ಜನಕ್ಕೆ ಕೆಲಸ ಕೊಡುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳೇನಾಗುತ್ತೆ, ಮಿಷನರಿಗಳಿಗೆ ಮೊರೆ ಹೋಗ್ತಾರೆ, ಜನಗಳಿಗೆ ಕೆಲಸ ಜಾಸ್ತಿ ಸಿಗಲ್ಲ. ನಿಮಗೆ ಈಗ AI ಅಂತ ಬಂದಿದೆ, ಇನ್ಫಾರ್ಮೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಅದ್ರಲ್ಲಿ ಹೆಂಗೆ ಅಂತಂದರೆ, ಈಗ 100 ಜನ ಮಾಡೋ ಕೆಲಸ ಒಂದೇ ಮಾಡುತ್ತೆ, ಬಾಕಿಯವ್ರ ಕೆಲಸ ಏನು ಮಾಡೋದು? ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವಾಗ ಏನು ಮಾಡಬೇಕು? ನಾವು ಉದ್ಯೋಗ ಕೊಡೋದು. ನಮಗೆ ಉದ್ಯೋಗ ಕೊಡೋಕ್ಕಾಗಲ್ಲ ಅಂತಂದರೆ ಕಡೆ ಪಕ್ಷ ಅವ್ರು ಮಾಡಿರೋದನ್ನ ಖರೀದಿ ಮಾಡಿದ್ರೆ ಒಬ್ಬೊಬ್ಬರು ಉದ್ಯೋಗ ಕೊಟ್ಟಂಗೆ ಆಗುತ್ತೆ ನಮಗೆ ಇಂಡೈರೆಕ್ಟ್ಲಿ, ಅಲ್ವಾ? ಕೆಲಸ ಹಾಳು ಮಾಡೋದು ಒಳ್ಳೆಯದೇ,
ಕೆಲಸ ಕೊಡೋದುಂಟು. ಕೆಲಸ ನೀವು ಎಷ್ಟೇ ಕಡಿಮೆ ಕೊಟ್ಟರು ತಗೊಳ್ತಕ್ಕಂಥ ಅರ್ಹತೆ ಬರಬೇಕಲ್ವಾ? ನಿಮ್ಗೊಂದು 10 ರೂಪಾಯಿ ಏನೋ ಸಿಗುತ್ತೆ ಅಂತಂದರೆ ಆದಾಯನೇ 3 ರೂಪಾಯಿ ಇಲ್ಲ ಅಂತ 10 ರೂಪಾಯಿ ಅಷ್ಟು ಕೊಟ್ಟರೆ ಎಲ್ಲ ಕಡಿಮೆ ಕೊಟ್ಟರು ಗಳಿಕೆ ನೀವು ಖರ್ಚು ಮಾಡ್ಬೋದು. ಸರಿ, ಕೇಳಿದ್ರಲ್ಲ ಸ್ವದೇಶಿ ಸದಾಶಿವ ಅವ್ರದ್ದು ವಿಷಯಗಳನ್ನ. ಹೆಮ್ಮೆಯ ಮೈಸೂರು ಸ್ಯಾಂಡಲ್. ಮೊನ್ನೆ ತಾನೇ ಗೀತಾ ಜಯಂತಿ ಆಯಿತು, ಭಗವದ್ಗೀತೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಸ್ಕಾನ್ ಹೋಗ್ತೀನಿ ನಾನು. ನೋಡಿ, ಎಲ್ಲ ರೀತಿಯ ಭತ್ತದ ತೆನೆ, ವಿವಿಧ ರೀತಿಯ ತಳಿಗಳ ಭತ್ತದ ತೆನೆ, ಇದೆಲ್ಲವೂ ಕೂಡ ಎಷ್ಟೊಂದು ದವಸ ಧಾನ್ಯಗಳಿದೆ ನೋಡಿ. ಇವೆಲ್ಲವೂ ಸಿರಿಧಾನ್ಯಗಳು, ಪ್ರತಿಯೊಂದನ್ನು ಹೆಸರು ಬರೆದಿದ್ದಾರೆ. ಎಷ್ಟೊಂದು ದವಸ ಧಾನ್ಯಗಳಿದೆ, ಇಷ್ಟು ಕೂಡ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಈಗಿನವ್ರಿಗಂತೂ. ಟೆರ್ರಾಕೋಟ್ನಿಂದ ತಯಾರು ಮಾಡಿರ್ತಕ್ಕಂಥ ಪಾತ್ರೆಗಳು. ನೋಡಿ, ಟೆರ್ರಾಕೋಟ್ನಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳಿಗೆ ಈಗಿನ ಜನಗಳು ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಸ್ವದೇಶಿ ಮೇಳದ ಮಳಿಗೆಗಳು ಮುಕ್ತಾಯ ಆದ ನಂತರ ತಿನ್ನುವ ವಿಭಾಗ ಕಂಪಲ್ಸರಿ ಇರಲೇಬೇಕು. ಈಗ ತಿನಿಸುಗಳ ಮಳಿಗೆಗಳು ಬಂದಿದ್ದೀವಿ. ವಿವಿಧ ರೀತಿಯ ತಿನಿಸುಗಳೆಲ್ಲ ಇದೆ, ಅದು ಹೆಸರುಗಳಿಗೆ ಗೊತ್ತಾಗೋದಿಲ್ಲ ನಮಗೆ. ಡಿಸ್ಪ್ಲೇ ಮಾಡಿದ್ದಾರೆ. ಬಂಗಾರಪೇಟೆ ಮದ್ದೂರು ಸ್ಪೆಷಲ್ ವಡೆ, ಮುಳುಬಾಗಿಲು ದೋಸೆ ಪಾಯಿಂಟ್. ಗೀತಾಂಜಲಿ ಪ್ರಸ್ತುತಪಡಿಸುವ ನೃತ್ಯೋತ್ಸವಗಳಲ್ಲಿ ಅನೇಕ ಹಿರಿಯರು ಕಲಾವಿದರು ಗೌರವಿಸಿ ಸನ್ಮಾನಿಸಿದ್ದಾರೆ. ಲಲಿತ ಕಲಾ ಮಹಾವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ವಿವಿಧ ರೀತಿಯ ತಿನಿಸುಗಳು, ಸ್ನಾತಕೋತ್ತರ ಪದವಿಯಲ್ಲಿ ಲಕ್ಷ್ಮೀ ಸ್ವೀಟ್ಸ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಮಲೆನಾಡು ಫುಡ್, ಶಾಲಾ ಕಾಲೇಜುಗಳು ನಡೆಸುವ ರೊಟ್ಟಿ ವಿಭಾಗ, ತೀರ್ಪುಗಾರರಾಗಿ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಶ್ರೀ ಸೋಮೇಶ್ವರ ವಿದ್ಯಾಲಯ ದಾವಣಗೆರೆಯವರು ನಡೆಸುವ ಶ್ರೀ ಸೋಮೇಶ್ವರ ಉತ್ಸವದಲ್ಲಿ ಪರಮ ಪೂಜ್ಯ ಶ್ರೀ ರಂಭಾಪುರಿ ಶ್ರೀಗಳಿಂದ ಶ್ರೀ ಸಾವಯವ ಕೃಷಿದ ನೃತ್ಯ ಸಂಜೀವಿನಿ ಕಬ್ಬಿನ ರಸ ಪಡೆದಿರುತ್ತಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ನೀಡಲಾಗುವ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. ನೃತ್ಯ ಮತ್ತು ಆರೋಗ್ಯ ಇವೆರಡರ ಸಂಬಂಧದ ಕುರಿತ ಒಂದು ಭರತಾಂಜಲಿ ಅಕಾಡೆಮಿಯು ಒಂದು ತಂಡ ಇವತ್ತು ನೋಡಿ, ಬಿಸಿ ಬಿಸಿಯಾದ ಪತ್ರೊಡೆ ತಯಾರಾಗ್ತಾ ಇದೆ. ನೋಡಿ, ಸ್ವದೇಶಿ ಮೇಳದಲ್ಲಿ ಎಲ್ಲ ಸವಿತಾ ಇದ್ದಾರೆ. ನೋಡಿ, ತಿನಿಸುಗಳ ವಿಭಾಗ ಮುಗಿದ ನಂತರ ಅದರ ಎದುರುಗಡೆ ಆಪೋಸಿಟ್ಗೆ ಸ್ವದೇಶಿ ಮೇಳದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು ನಡೆಯುವಂಥ ಸ್ಥಳ ಇದೆ. ಇಲ್ಲಿ ಪ್ರತಿನಿತ್ಯ ಸ್ವದೇಶಿ ಮೇಳದ ವಿವಿಧ ರೀತಿಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ವದೇಶಿ ವಸ್ತುಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕತೆ ಮತ್ತು ಟ್ರೈನಿಂಗ್ ಥರನೂ ಕೊಡ್ತಾರೆ. ಇದು ವೇದಿಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ವೇದಿಕೆ ಹಿಂಭಾಗವೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಂದು ಸ್ವದೇಶಿಯ ಪರಿಕಲ್ಪನೆ ರೀತಿಯಲ್ಲೇ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಸ್ವದೇಶಿ ಮೇಳ, ಸ್ವದೇಶಿ ಜಾಗರಣ ಮಂಚ ನೋಡಿ, ಎಲ್ಲ ಒಂದು ಗ್ರಾಮೀಣ ಬದುಕನ್ನು ಬಿಂಬಿಸುವಂಥ ಕಲಾಚಿತ್ರಗಳು ಹಿಂದ್ಗಡೆ ಇದೆ. ಮೇಲ್ಗಡೆ ಸೂರ್ಯನ ಚಿತ್ರ ಎಲ್ಲ ಬಿದಿರಿನಿಂದ ಮಾಡಿರೋಂಥದ್ದು, ಬಿದಿರು ಪುಟ್ಟಿ ಒಂದು ಛತ್ರಿ, ಅದಕ್ಕೆ ಒಂದು ತೆನೆಗಳ ಅಲಂಕಾರ ಮಾಡಿದ್ದಾರೆ. ಸದ್ಯದಲ್ಲೇ ಒಂದು ಇದರಲ್ಲಿ ಈ ವೇದಿಕೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಕ್ಕಿದೆ.
ಕಾರ್ಯಕ್ರಮ ನೀಡಲಿಕ್ಕೆ ಎಲ್ಲ ತಯಾರಾಗಿ ಬಂದಿದ್ದಾರೆ. प्रकाशं शान्तं महाकाव्यनाटकादिप्रियं मूषिकवाहन ಈ ಸ್ವದೇಶಿ ಮೇಳದಲ್ಲಿ ಮನೆಮದ್ದು ಹಾಗೂ ನಿತ್ಯೋಪಯೋಗಿ ವಸ್ತುಗಳನ್ನು ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನು ಇಲ್ಲಿ ತರಬೇತಿ ನೀಡ್ತಾ ಇದ್ದಾರೆ. ನಮಗೆ ಬೇಕಾದ ವಸ್ತುಗಳು ನಾವೇ ಹೇಗೆ ತಯಾರಿಸ್ಕೋಬೋದು ಅನ್ನೋದಕ್ಕೆ ಇವರೆಲ್ಲರಿಗೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರೆ. ವಸ್ತುಗಳು ಸಹ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ತರಬೇತಿ ನೀಡಲಿಕ್ಕಾಗಿ. ಎಲ್ಲ ತಗೋಬೇಕು ನಾವು. ಇನ್ನೊಂದು ವಿದ್ಯಾರ್ಥಿಗಳೇ, ಕೃಷಿ ಕುಟುಂಬದ ಉದ್ಯೋಗ, ಕುಟುಂಬ ಸೇರಿ ಕೃಷಿ ಮಾಡೋದು, ಕೂಲಿಟ್ಟು ಕೃಷಿ ಮಾಡಲಿಕ್ಕಾಗಲ್ಲ. ಇನ್ನು ಎರಡು ನಮ್ಮ ಕೃಷಿ ವಿದ್ಯಾರ್ಥಿಗಳೇ, ವ್ಯಾಲ್ಯೂ ಅಡಿಷನ್. ಏನು ವಿದ್ಯಾರ್ಥಿಗಳೇ ನೋಡಿ, ರೈತರು ಹಾಲು ಅದೇನು ಕಂಪ್ಯೂಟರ್ ಚಿಪ್ಸ್ ಅದು ತಲೆ ತಿನ್ನಲಿಕ್ಕೆ ನೋಡಿ, ಸ್ವಲ್ಪ 100 ಗ್ರಾಮ್ಸ್ ಎಷ್ಟಿದೆ, 34